ನಮಸ್ಕಾರ ಮನಿರನ್ ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ SIP ವರ್ಸಸ್ ಲಂಪ್ಸಮ್ ಅಂದರೆ ಲಂಪ್ಸಮ್ ರೂಪದ ಹೂಡಿಕೆ ಮತ್ತು SIP ರೂಪದ ಹೂಡಿಕೆಯ ಸಾಧಕ ಬಾಧಕಗಳ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡೋಣ. ಮ್ಯೂಚುವಲ್ ಫಂಡ್ಗಳಲ್ಲಿ SIP ವಿಧಾನದಲ್ಲಿ ಇನ್ವೆಸ್ಟ್ ಮಾಡಬೇಕೆ ಅಥವಾ ಈ ಲಂಪ್ಸಮ್ ವಿಧಾನದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕೆ ಅನ್ನೋದು ಹೊಸ ಹೂಡಿಕೆದಾರರಿಗೆ ಸ್ವಲ್ಪ ಗೊಂದಲವನ್ನು ಉಂಟು ಮಾಡುವ ಸಂಗತಿ. ಉದ್ಭವಿಸುವ ಮೊದಲ ಪ್ರಶ್ನೆ ಏನಂದರೆ, ಮ್ಯೂಚುವಲ್ ಫಂಡ್ನಲ್ಲಿ ನಾವು ಯಾಕೆ ಹೂಡಿಕೆ ಮಾಡಬೇಕು? ನಾವು ಹೂಡಿಕೆ ಮಾಡೋದು ಹೆಚ್ಚು ರಿಟರ್ನ್ ಗಳಿಸೋದಕ್ಕೆ ಎಂಬುದೇ ಇದಕ್ಕೆ ಉತ್ತರ. ಬ್ಯಾಂಕ್ ಡೆಪಾಸಿಟ್ಗಳಿಗೆ ಹೋಲಿಸಿದರೆ ಮ್ಯೂಚುವಲ್ ಫಂಡ್ಗಳಲ್ಲಿ ಅಧಿಕವಾದ ರಿಟರ್ನ್ಸನ್ನು ಜನರೇಟ್ ಮಾಡುತ್ತೆ. ಆಮೇಲೆ ಉದ್ಭವಿಸುವ ಪ್ರಶ್ನೆ ಏನಪ್ಪ ಅಂದರೆ, SIP ಮಾಡಬೇಕು ಅಥವಾ ಲಂಪ್ಸಮ್ ಮಾಡಬೇಕು ಅನ್ನೋದು. ಆದರೆ ಅದಕ್ಕೂ ಮೊದಲು ಈ ಎರಡೂ ವಿಧಾನದ ವ್ಯತ್ಯಾಸಗಳು ಮತ್ತು ಅದರ ಪ್ರಯೋಜನಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾಗತ್ತೆ. ನೋಡಿ, SIP ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ಇದು ನಿಮಗೆ ಪ್ರತಿ ತಿಂಗಳು, ಪ್ರತಿ 3 ತಿಂಗಳು ಅಥವಾ ಪ್ರತಿ 6 ತಿಂಗಳಿಗೊಮ್ಮೆ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಅದೇ ವೇಳೆ ಲಂಪ್ಸಮ್ ಅಂದರೆ ಒಂದೇ ಬಾರಿಗೆ ದೊಡ್ಡ ಮೊತ್ತದ ಹಣವನ್ನು ಹೂಡಿಕೆ ಮಾಡೋದು ಅಂತ. ಮ್ಯೂಚುವಲ್ ಫಂಡ್ಸ್ನಲ್ಲಿ ಹೂಡಿಕೆ ಮಾಡುವ ಒಂದು ಮುಖ್ಯವಾದ ಅನುಕೂಲವೆಂದರೆ ಕಾಂಪೌಂಡಿಂಗ್ನ ಅನುಕೂಲ. ಕಾಂಪೌಂಡಿಂಗ್ ಅಂದರೆ ಹೂಡಿಕೆಯ ಮೇಲೆ ಸಿಗುವ ರಿಟರ್ನ್ಸ್ ಕೂಡ ನಿಮ್ಮ ಅಸಲಿನ ಭಾಗ ಆಗುತ್ತೆ. ಅಂದರೆ ರಿಟರ್ನ್ಸ್ ಕೂಡ ಹೂಡಿಕೆಯ ಮೊತ್ತ ಆಗುತ್ತೆ. ಆಗ ದೀರ್ಘಕಾಲದ ಅಂದರೆ ಇದನ್ನು ಹೋಲಿಸಿದರೆ ನಿಮಗೆ ಒಳ್ಳೆಯ ಹಣ ಸಿಗುತ್ತೆ. ಹಾಗಾದರೆ ಯಾರಿಗೆ SIP ಸೂಕ್ತ ಆಗುತ್ತೆ? ನೋಡಿ, ಮ್ಯೂಚುವಲ್ ಫಂಡ್ಗಳಲ್ಲಿ SIP ಹೊಸ ಹೂಡಿಕೆದಾರರಿಗೆ ಒಂದು ಉತ್ತಮವಾದ ಆಯ್ಕೆ. ಅದರಲ್ಲೂ ಕೂಡ ಯುವ ವೃತ್ತಿಪರರು, ನೌಕರರು, ಗೃಹಿಣಿಯರು ಮತ್ತು ವಿದ್ಯಾರ್ಥಿಗಳಿಗೆ ಇದು ಉತ್ತಮವಾದ ವಿಧಾನ. ಇದರಲ್ಲಿ ಪ್ರತಿ ತಿಂಗಳು 500 ರೂಪಾಯಿಯಿಂದ ಹೂಡಿಕೆಯನ್ನು ನೀವು ಶುರು ಮಾಡಬಹುದು. ಸಣ್ಣ ಮೊತ್ತದಿಂದ ನೀವು SIPಯನ್ನು ಶುರು ಮಾಡಬಹುದು. ನಿಧಾನವಾಗಿ ಈ ಹಣವನ್ನು ಹೆಚ್ಚಿಸ್ಕೊಳ್ತಾ ಹೋಗಬಹುದು. ಇದರಲ್ಲಿ ನಿಮಗೆ ಮಾರ್ಕೆಟನ್ನು ಪ್ರತಿದಿನವೂ ಟ್ರ್ಯಾಕ್ ಮಾಡಬೇಕಾಗಿರೋದಿಲ್ಲ. ಎಕ್ವಿಟಿ ಮಾರ್ಕೆಟ್ನಲ್ಲಿ ಆಗುವ ಏರಿಳಿತದ ಆತಂಕ ಇದ್ದವರಿಗೆ SIP ಒಂದು ಉತ್ತಮವಾದ ವಿಧಾನ. ಇದರಲ್ಲಿ ನೀವು ಒಂದು ನಿರ್ದಿಷ್ಟ ಮೊತ್ತವಾದ ಅಂದರೆ ರೆಗ್ಯುಲರ್ ಆಗಿ ಹೂಡಿಕೆಯನ್ನು ಮಾಡ್ತಾ ಇರ್ತೀರಿ. ಮಾರ್ಕೆಟ್ ಇಳಿದಾಗ ನೀವು ಹೆಚ್ಚು ಯೂನಿಟ್ಗಳನ್ನು ಪಡಿತೀರಿ, ಏರಿದಾಗ ಕಡಿಮೆ ಯೂನಿಟ್ಗಳು ಸಿಗ್ತವೆ. ಇದರಿಂದ ಪ್ರತಿ ಯೂನಿಟ್ನ ವೆಚ್ಚವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಆಗುತ್ತೆ. ಇದನ್ನು ರೂಪಾಯಿ ಕಾಸ್ಟ್ ಎವರೇಜಿಂಗ್ ಅಂತಲೂ ಕೂಡ ಕರೆಯಲಾಗುತ್ತೆ. ಇನ್ನು ಲಂಪ್ಸಮ್ ಇನ್ವೆಸ್ಟ್ಮೆಂಟ್ಗೆ ಹೋಲಿಸಿದರೆ SIPಯನ್ನು ಕಡಿಮೆ ರಿಸ್ಕಿ ಅಂತ ಹೇಳಲಾಗುತ್ತೆ. ರಿಟೈರ್ಮೆಂಟ್ ಪ್ಲಾನಿಂಗ್, ಮಕ್ಕಳ ಶಿಕ್ಷಣ ಮತ್ತು ಮನೆ ಖರೀದಿಯಂತಹ ದೀರ್ಘಕಾಲದ ಫಿನಾನ್ಷಿಯಲ್ ಗುರಿಗಳನ್ನು ಪೂರೈಸೋದಕ್ಕೆ SIP ಸಹಾಯ ಮಾಡುತ್ತೆ. ನಿಮ್ಮ ಒಂದೊಂದು ಗುರಿಗಳಿಗೂ SIPಗಳನ್ನು ನೀವು ಮಾಡಿಕೊಳ್ಳಬಹುದು. ಒಂದು ಫಿನಾನ್ಷಿಯಲ್ ಗೋಲ್ಗಳನ್ನು ನೀವು ಸುಲಭವಾಗಿ ಟ್ರ್ಯಾಕ್ ಮಾಡಬಹುದು. ಈಗ ಈ ಲಂಪ್ಸಮ್ ಇನ್ವೆಸ್ಟ್ಮೆಂಟ್ ಯಾರಿಗೆ ಹೊಂದಿಕೆ ಆಗುತ್ತೆ ಅದನ್ನು ಕೂಡ ನಾವೀಗ ನೋಡ್ತಾ ಹೋಗೋಣ. ನೋಡಿ, ಒಂದು ದೊಡ್ಡ ಮೊತ್ತದ ಹಣ ಕೈಯಲ್ಲಿರುವವರಿಗೆ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ನಲ್ಲಿ ಲಂಪ್ಸಮ್ ಹೂಡಿಕೆ ಸೂಕ್ತ ಆಗಿರುತ್ತೆ. ಇದು ಬೋನಸ್ ಆಗಿರಬಹುದು, ಮ್ಯೂಚುವಲ್ ಫಿಕ್ಸೆಡ್ ಡೆಪಾಸಿಟ್ ಬಂದಿರಬಹುದು, ಅಸೆಟ್ಗಳ ಮಾರಾಟದಿಂದ ಬಂದಂತಹ ಹಣವೇ ಆಗಿರಬಹುದು ಅಥವಾ ಅನುವಂಶೀಯವಾಗಿ ಬಂದ ಹಣವೇ ಆಗಿರಬಹುದು. ತಕ್ಷಣ ಹಣವನ್ನು ಹೂಡಿಕೆ ಮಾಡಿಬಿಡಬೇಕು ಅಂದುಕೊಳ್ಳುವವರಿಗೆ ಇದು ಸೂಕ್ತ ಆಗುತ್ತೆ. ಇದರ ಜೊತೆಗೆ ಹೆಚ್ಚು ರಿಸ್ಕನ್ನು ತೆಗೆದುಕೊಳ್ಳಬಲ್ಲವರು, ಮಾರ್ಕೆಟ್ನ ಏರಿಳಿತಗಳನ್ನು ಸಹಿಸಿಕೊಳ್ಳಬಲ್ಲವರು ಮತ್ತು ಬೇಗ ಆರ್ಥಿಕ ಗುರಿಗಳನ್ನು ಸಾಧಿಸೋದಕ್ಕೆ ಬಯಸುವವರು, ಇಂಥವರಿಗೆ ಲಂಪ್ಸಮ್ ಇನ್ವೆಸ್ಟ್ಮೆಂಟ್ ಸರಿ. ಮಾರ್ಕೆಟ್ ಏರ್ತಿರುವಾಗ SIPಗೆ ಹೋಲಿಸಿದರೆ ಲಂಪ್ಸಮ್ ಇನ್ವೆಸ್ಟ್ಮೆಂಟ್ನಲ್ಲಿ ಹೆಚ್ಚು ರಿಟರ್ನ್ ಸಿಗುತ್ತೆ. ಆದರೆ ನೀವು ಸರಿಯಾದ ಸಮಯದಲ್ಲಿ ಮ್ಯೂಚುವಲ್ ಫಂಡ್ಗೆ ಎಂಟರ್ ಆಗಬೇಕು. ಇಳಿಯುತ್ತಿರುವಾಗ ದೊಡ್ಡ ಮೊತ್ತದ ಹಣವನ್ನು ನೀವು ಇಕ್ವಿಟಿಯಲ್ಲಿ ಹಾಕಿದರೆ ಮುಂದೆ ಮಾರ್ಕೆಟ್ ಏರಿಕೆಯಾಗೋದ್ರಿಂದ ನಿಮಗೆ ಒಳ್ಳೆಯ ರಿಟರ್ನ್ ಸಿಗುತ್ತೆ. ಒಟ್ಟಾರೆಯಾಗಿ ಹೇಳೋದಾದರೆ ಇಕ್ವಿಟಿ ಮಾರ್ಕೆಟ್ನಲ್ಲಿ ಏರಿಳಿತಗಳು ಅತ್ಯಂತ ಸಹಜ. ಆದರೆ ಮಾರ್ಕೆಟನ್ನು ಊಹೆ ಮಾಡೋದು ಕಷ್ಟ. ಮಾರ್ಕೆಟ್ ಯಾವ ಕಡೆಗೆ ಹೋಗುತ್ತೆ ಅಂತ ಅನುಭವಿ ಹೂಡಿಕೆದಾರರು ಮಾತ್ರ ಊಹಿಸೋದಕ್ಕೆ ಸಾಧ್ಯತೆ ಇದೆ. ಹೆಚ್ಚು ರಿಟರ್ನ್ಸ್ ಪಡಿಬೇಕು ಎಂಬ ಬಯಕೆ ಜೊತೆಗೆ ರಿಸ್ಕ್ ಕೂಡ ಹೆಚ್ಚುತ್ತೆ. ಈ ಬಯಕೆಯಿಂದ ಆರ್ಥಿಕ ನಷ್ಟವೂ ಕೂಡ ಆಗಿಬಿಡಬಹುದು. SIP ಮತ್ತು ಲಂಪ್ಸಮ್ ಇನ್ವೆಸ್ಟ್ಮೆಂಟ್ಗಳಿಗೆ ತನ್ನದೇ ಆದ ಪ್ರಯೋಜನಗಳು ಇವೆ. SIP ಅಥವಾ ಲಂಪ್ಸಮ್ ಯಾವುದು ನಿಮಗೆ ಸೂಕ್ತ? ಇದು ಹೂಡಿಕೆಯ ಮೊತ್ತ, ರಿಸ್ಕ್ ತೆಗೆದುಕೊಳ್ಳುವ ಸಾಮರ್ಥ್ಯ, ಹೂಡಿಕೆಯ ಅವಧಿ ಮತ್ತು ನಿಮ್ಮ ಹಣಕಾಸಿನ ಗುರಿಗಳನ್ನು ಅವಲಂಬಿಸಿರುತ್ತೆ. ಮಾರ್ಕೆಟ್ನ ಏರಿಳಿತದ ಅನುಕೂಲವನ್ನು ಪಡೆಯಬೇಕು ಅಂತ ಬಯಸಿದರೆ ದೊಡ್ಡ ಮೊತ್ತದ ಹಣ ನಿಮ್ಮ ಬಳಿ ಇದ್ದರೆ ಲಂಪ್ಸಮ್ ಇನ್ವೆಸ್ಟ್ಮೆಂಟ್ ಉತ್ತಮವಾದ ಆಯ್ಕೆಯಾಗಿ ಇರುತ್ತೆ. ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ನಿಮಗೆ ಹೆದರಿಕೆ ಇದ್ದರೆ, ದೊಡ್ಡ ಮೊತ್ತದ ಹಣ ನಿಮ್ಮ ಬಳಿ ಇಲ್ಲದಿದ್ದರೆ SIP ಉತ್ತಮವಾದ ಆಯ್ಕೆ ಆಗಿರಬಹುದು. ಉತ್ತಮ ರಿಟರ್ನ್ಸ್ ಪಡಿಬೇಕು ಅಂತಾದರೆ SIPಯಲ್ಲಿ ರೆಗ್ಯುಲರ್ ಆಗಿ ಹೂಡಿಕೆಯನ್ನು ಮಾಡಬಹುದು. ಮಾರ್ಕೆಟ್ ಇಳಿದಾಗ ಲಂಪ್ಸಮ್ನಲ್ಲಿ ಹೂಡಿಕೆಯನ್ನು ಮಾಡಬಹುದು. ಯಾವುದೇ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೂ ಮೊದಲು ಸಾಕಷ್ಟು ಸಂಶೋಧನೆಯನ್ನು ಮಾಡಿ. ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ರಿಟರ್ನ್ಸ್ ಮತ್ತು ರಿಸ್ಕ್ಗಳು ಎರಡೂ ಕೂಡ ಇವೆ. ಹೀಗಾಗಿ ಅನುಭವ ಇರುವ ಹಣಕಾಸು ಸಲಹೆಗಾರ ಸಲಹೆಯನ್ನು ನೀವು ಪಡೆಯಬಹುದು ಮತ್ತು ನಿಮ್ಮ ಪೋರ್ಟ್ಫೋಲಿಯೋವನ್ನು ರೆಗ್ಯುಲರ್ ಆಗಿ ನೀವು ರಿವ್ಯೂ ಮಾಡ್ತಾ ಇರಬೇಕು.
ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.